ನೋಡ್ತಾ ನೋಡ್ತಾ ನನ್ನ ಹೊಟ್ಟೆ ಎಲ್ಲ ತುಂಬೋಯ್ತು ಕಣ್ರಿ. ಇದಕ್ಕೇನ್ ಕಡಿಮೆ ಇಲ್ಲ. ಮತ್ತೆ ಈ ಅರ್ಜುನ್ ಅಂದ್ರೆ ಸುಮ್ನೆನಾ? ವಾವ್, ನನ್ನ ಡ್ರೀಮ್ ಹೌಸ್. ಎಷ್ಟು ದಿನದಿಂದ ಕನ್ಸು ಕಟ್ಟಿದ್ದೆ ಈ ಥರದೊಂದು ಮನೆ ಕಟ್ಟಬೇಕು ಅಂತ. ಅದಕ್ಕೆ ಈಗ ರೂಪ ಸಿಕ್ಕಿದೆ. ರೂಪಸಿ ಸುಮ್ಮನೆ ಹೇಗಿರಲಿ. ಅಯ್ಯಯ್ಯ, ಇವರಿಬ್ಬರಿಗೂ ಏನಾಗಿದೆ? ಇವರಿಬ್ಬರಿಗೂ ಯಾವುದೋ ಹುಚ್ಚನಾಯಿ ಕಡ್ದಿದೆ. ಏಯ್ ಅರ್ಜುನ್, ಅರ್ಜುನ್! ಸೆಲ್ವಂ, ಕಮಾನ್. ಹಲೋ ಮಿಸ್. ರೇ ನಿಂತ್ಕೊಳ್ರಿ. ಯಾರೀ ನೀವು? ನಾನು ಯಾಕ್ರಿ ನಿಂತ್ಕೋಬೇಕು? ಅದು ನೀವು ಹೇಳಿದ್ರಿ ಅಂತ. ನಾನು ಯಾರು ಅಂತ ನಿಮ್ರದೇನು ಕೇಳಿ ಮೇಡಮ್, ಉತ್ತರ ಸಿಕ್ಕಿದ್ರು ಸಿಕ್ಬಹುದು. ಛೇ, ಬಡಪಾಯಿ ಹೃದಯಕ್ಕೆ ರೀ ಏನ್ರಿ ನೀವು ಎಲ್ಲಾರು ಮುಖದ ಮೇಲೆ ಮೂಗ್ನ ಇಟ್ಕೊಂಡು ಹುಟ್ಟಿದ್ರೆ, ನೀವು ಮುಖದ ಮೇಲೆ ಮೂಗ್ ಜೊತೆ ಕೋಪಾನು ಇಟ್ಕೊಂಡು ಹುಟ್ಟಿದ್ರಿ ಅನ್ಸುತ್ತೆ. ಹೌದು, ನಾನು ದುರ್ವಾಸ ಮುನಿ ವಂಶದಳು. ಏನಿವಾಗ ನಿಮ್ಮ ಹತ್ರ ಮಾತಾಡೋದಕ್ಕೆ ನಂಗೆ ಸಮಯ ಇಲ್ಲ. ನಾನು ಹೋಗ್ಬೇಕು. ಹೋಗ್ಬೋದಿತ್ತು. ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗೋವರೆಗೂ ನೀವು ಹೋಗ್ಬಾರ್ದು ಅಂತ ನಾನ್ ಡಿಸೈಡ್ ಮಾಡಿದ್ದೀನಿ. ನೀವೇ ಒಂದು ಅನ್ಯಾಯ, ಇನ್ನು ನಿಮ್ಗಿನ್ನೊಂದು ಅನ್ಯಾಯನಾ? ಕಿಂಡಲ್ ಮಾಡ್ಬೇಡ್ರಿ. ನೋಡಿ ನನ್ನ, ನಿಮ್ಮನ್ನ ನೋಡ್ತಾ ನೋಡ್ತಾ ಕಣ್ಣಿಗೆ ಬೇರೇನು ಕಾಣ್ತಾನೆ ಇಲ್ಲ. ನಿಮ್ ಹೆಸರು ಹೇಳ್ತಾ ಹೇಳ್ತಾ ಈ ನಾಲ್ಗೆಗೆ ಬೇರೆ ಹೆಸರು ಬರ್ತಾನೆ ಇಲ್ಲ. ನಿಮ್ಮನ್ನ ಧ್ಯಾನಿಸ್ತಾ ಧ್ಯಾನಿಸ್ತಾ ಹೃದಯದಲ್ಲಿ ಬ್ಲಡ್ಡೇ ಪಂಪ್ ಆಗ್ತಿಲ್ಲ ಕಣ್ರಿ. ಹಾಗಾದ್ರೆ ಯಾವ್ದಾದ್ರು ಒಂದು ಒಳ್ಳೆ ಆಸ್ಪತ್ರೆ ವಿಳಾಸ ಕೊಡ್ತೀನಿ, ಹೋಗಿ ತೋರಿಸ್ಕೊಡಿ.
ನನಗ್ ಬೇಕಾಗಿರೋ ಟ್ರೀಟ್ಮೆಂಟ್ ಎಲ್ಲ ನಿಮ್ಮ ಹತ್ರನೇ ಇದೆ ಅಲ್ವಾ? ಅಲ್ಲಿಗೋಗಿ ಏನ್ ಮಾಡ್ಲಿ? ಅರ್ಥ ಮಾಡ್ಕೊಳ್ರಿ. ಏನಂದ್ರಿ? ನನ್ನ ಹತ್ರನಾ? ಹ್ಞೂ ಕಣ್ರಿ, ಸ್ವಲ್ಪ ಗಮನಿಸ್ ನೋಡಿ. ನನಗ್ ಬೇಕಾಗಿರೋ ಟ್ರೀಟ್ಮೆಂಟು ನಿಮ್ ಕೆಂಪಾದ ತುಟಿಯಲ್ಲಿ, ನಿಮ್ಮ ಬಿಗಿಯಾದ ಅಪ್ಪುಗೆಯಲ್ಲೇ ಇದೆ ಅಂತ ಆ ಡಾಕ್ಟರ್ ಮನ್ಮಥ ಬರ್ದ್ ಕೊಟ್ಟಿದ್ದಾನೆ. ನಿಮ್ಮನ್ನ ಆಹಾ, ಇದೇನ್ ಕೈಯೋ ಕಮಲನೋ? ದೇವ್ರು ಎಲ್ರ ದೇಹದೊಳಗೂ ಈ ರಕ್ತ ಮಾಂಸನ ತುಂಬಿ ಕಳ್ಸಿರ್ತಾನೆ. ನಿಮ್ ದೇಹದಲ್ಲಿ ಮಾತ್ರ ಕೋಮಲವಾದ ಹೂಗಳನ್ನ ತುಂಬಿಸಿ ಕಳ್ಸಿದ್ದಾನೆ. ಇಲ್ಲಿ ಇನ್ನೊಂದ್ಸತಿ ಹೊಡೀರಿ ನೋಡೋಣ. ನಿಮ್ಮನ್ನ ನೀವ್ ಉದ್ಧಾರ ಆಗಲ್ಲ ಬಿಡಿ, ನಾ ಹೋಗ್ತೀನಿ. ನಾನು ಉದ್ಧಾರ ಆಗೋದ್ ಬೇಡ, ನೀವು ಸಿಕ್ಕಿದ್ರೆ ಸಾಕು. ಏಯ್ ಅರ್ಜುನ್, ಅರ್ಜುನ್, ಅದ್ಕೆ ಏನಾಗಿದೆ ಇವ್ರಿಬ್ರಿಗೂ? ಅಲ್ಲ, ನನಗೇನಾದ್ರೂ ಹುಚ್ಚಿಗೆ ಹಿಡಿದು ಬಿಡ್ತಾ? ನೋವಾಗ್ತಿದೆ. ನಾನ್ ಕರೆಕ್ಟ್ ಆಗಿದ್ದೀನಪ್ಪ. ಏಯ್ ಅರ್ಜುನ್, ಅರ್ಜುನ್! ಇದೇನ್ ಸರ್ ವಿಚಿತ್ರ, ಇವರಿಬ್ರು ಗಂಡ ಹೆಂಡತಿ ಅಲ್ವಾ? ಅದೇನ್ ಕರ್ಮನೋ ನೋಡನ್ ನಡಿ ಬಾ. ನೋಡಿ, ನನಗಿನ್ನೂ ಕನ್ಫ್ಯೂಷನ್ ತಡ್ಕೊಳಕ್ ಆಗ್ತಿಲ್ಲ. ತಲೆ ಒಳಗಡೆ ಇರೋ ಬ್ರೈನ್ ಎಲ್ಲ ಆಚೆ ಬರಕ್ ಮುಂಚೆ ಅದೇನ್ ಮ್ಯಾಟ್ರು ಅಂತ ಹೇಳ್ಬಿಡಪ್ಪ. ಲೋ ಅರ್ಜುನ್, ನೀನೇನು ಒಂದ್ಸಲ ಫ್ರೆಂಡು ಅಂತೀಯ, ಒಂದ್ ಲೊಕೇಶನ್ ಇಂದ ಇನ್ನೊಂದ್ ಲೊಕೇಶನ್ ಕರ್ಕೊಂಡು ಹೋಗ್ತೀಯ, ಇನ್ನೊಂದ್ ಕ್ಷಣದಲ್ಲಿ ನೀನ್ ಯಾರು ಅಂತ ನನಗೆ ಪ್ರಶ್ನೆ ಮಾಡ್ತೀಯ. ಅದ್ಗೆ ನೋಡಿದ್ರೆ ದಂತದ ಬೊಂಬೆ ತರ ತುಟುಕ್ ಪಿಟಿಕ್ ಅಂದೆ ಸುಮ್ಮನೆ ನಿಂತವ್ರೆ. ಅಯ್ಯೋ, ನಾನು ಫುಲ್ಲು ಮೆಂಟ್ಲಾಗಕ್ ಮುಂಚೆ ಅದೇನ್ ಮ್ಯಾಟ್ರು ಅಂತ ಹೇಳ್ಬಿಡಪ್ಪ ನೀನು. ಸೆಲ್ವಂ, ಆ ಅರ್ಜುನ್ ಗೈಡ್ ಕಿವಿಯಲ್ಲಿ ಏನ್ ಹೇಳಿರ್ಬೋದು ಅಲ್ಲ? ಅವನ್ ಯಾಕೆ ಅಷ್ಟೊಂದು ಖುಷಿ ಪಡ್ತಾ ಇದ್ದಾನೆ? ಏನ್ ನಡೀತಾ ಇದೆ ಅವ್ರಿಬ್ರ ಮಧ್ಯ? ನಾನೇನ್ ದೇವ್ರ ಸರ್, ಅಷ್ಟು ದೂರದಲ್ಲಿ ಯಾರ್ಯಾರು ಏನೇನ್ ಮಾತಾಡ್ತಾರೆ ಕೇಳಿಸ್ಕೊಂಡು ಹೇಳೋದಕ್ಕೆ? ಓಹೋ, ಹಂಗ ಮ್ಯಾಟ್ರು. ನೋಡ್ತಾ ಇರು, ಈಗ ನಾನೊಂದು ಹೊಸ ಗೇಮ್ ಶುರು ಮಾಡ್ತೀನಿ. ಮೇಡಮ್, ಮೇಡಮ್, ನೀವು ಈ ಊರಿಗೆ ಹೊಸಬ್ರು ಅನ್ಸುತ್ತೆ. ಈ ಜಾಗದ ಮಹಿಮೆ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಅಂದ್ರೆ ಹೇಳಕ್ ನಾನಿದ್ದೀನಿ. 1400 ವರ್ಷಗಳ ಹಿಂದೆ ಈ ಜಾಗ ಎಲ್ಲ ಹೇಗಿತ್ತು? ಇರೋ ಕಡೆ ನೆರಳಿರ್ಬೇಕು, ವಾವ್ 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 ವಾವ್. ಸಮುದ್ರ ಇರೋ ಕಡೆ ಮರಳಿರ್ಬೇಕು, ವಾವ್ 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 ವಾವ್. ಸಮುದ್ರ ಇರೋ ಕಡೆ ಮರಳಿರ್ಬೇಕು. ಈ ತರ ಚೆಲುವಾದ ಹುಡುಗಿರಿರೋ ಕಡೆ ನಾನಿರ್ಲೇಬೇಕು. ವಾವ್ 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 ವಾವ್. ಹೆಂಗ್ ನಮ್ ಶಾಯರಿ? ಇದು ಒಂದು ಪದ್ಯನ? ಅವ್ರಿಗೇನೋ ಮಾಡಕ್ ಕೆಲ್ಸ ಇಲ್ಲ, ನೀವು ಅವನ ಜೊತೆ ಸೇರ್ಕೊಂಡು ಕುಣಿತಾ ಇದ್ದೀರಲ್ಲ, ಇದೇನಾ ನೀವು ತೋರ್ಸೋ ಕರ್ಮ? ಅಯ್ಯಯ್ಯೋ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗ್ ಮೇಡಮ್? ಅದು ಅಂಡಮಾನಲ್ಲಿ ಇಷ್ಟು ಚೆನ್ನಾಗಿ ಕನ್ನಡ ಪದ್ಯ ಹೇಳೋರಿಲ್ಲ ನೋಡಿ. ಹಾಗಾಗಿ ಕನ್ನಡ ಅಂದ ತಕ್ಷಣ ಆಟೋಮೆಟಿಕ್ ಆಗಿ ತಾನೇ ಕೈಗಳು ಚಪ್ಪಾಳೆ ತಟ್ಟಕ್ ಶುರು ಮಾಡ್ಬಿಡ್ತು. ಅದೆಲ್ಲ ಬಿಡಿ ಮೇಡಮ್, ಈ ಬೀಚ್ ಇದೆಯಲ್ಲ, ಈ ಬೀಚ್ ಅಲ್ಲಿ ಸ್ಕೂಬಾ ಡೈವಿಂಗ್ ಇದೆ, ವರ್ಲ್ಡ್ ಅಲ್ಲೇ ಫೇಮಸ್ ಮೇಡಮ್. ಒಂದು ರೌಂಡ್ ಸ್ಕೂಬಾ ಡೈವಿಂಗ್ ಹೋಗ್ಬಿಟ್ಟು ಬನ್ನಿ, ಫುಲ್ ಖುಷಿ ಆಗ್ಬಿಡ್ತೀರಾ. ಈ ಬೀಚಿನ ಆಳಕ್ ನಿಮ್ನ ಕರ್ಕೊಂಡು ಹೋಗ್ತಾರೆ. ಹೌದಾ? ಸರಿ. ಹೇಯ್ ಸರ್, ಸರ್ ನೀವು ಹೋಗಿ ಸರ್. ಏನು ಇವನು ಬರ್ತಾನ? ಹ್ಞೂ ಕಣ್ರಿ, ಅಂಡಮಾನೇನೋ ನಿಮ್ಮೊಬ್ರಾಸ್ತಿನ, ನಾನು ಬರ್ತೀನಿ. ಹಾಳಾಗೋಗಿ. ಹಾಳಾಗೋಗೋದಿಕ್ಕೆ ಇನ್ನೇನು ಉಳಿದಿಲ್ಲ ಮಿಸ್.
ಯಾವ ಎರಡು ಬಾಡಿಗಳು ನಿಂತವೆ ವಿಚಿತ್ರವಾಗಿದ್ದಾವಲ್ಲ. ಹೊಸಬ್ರು ಅನ್ಸುತ್ತೆ. ಕ್ಯಾಚ್ ಹಾಕೊಳ್ಳೋಣ, ವರ್ಕೌಟ್ ಆದರೂ ಆಗ್ಬೋದು. ಸೆಲ್ವಂ, ಅವ್ನು ಬರ್ತಾ ಇದ್ದಾನೆ, ಕನ್ನಡಕ ಹಾಕೋ. ಗುಡ್ ಮಾರ್ನಿಂಗ್ ಸರ್. ಗೈಡು, ಐ ಆಮ್ ನಂದ. ಐ ಕ್ಯಾನ್ ಹೆಲ್ಪ್ ಯು. ನೋಡಪ್ಪ, ಹೇ, ಕನ್ನಡದವರಾ? ನೋಡು, ನನಗೇನೇ ಬೇಕಿದ್ರು ನಾನೇ ಬಂದು ಕೇಳ್ತೀನಿ. ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ, ಹೊರಡು. ನಾವು ಯಾರಾದ್ರೆ ನಿನಗೇನು, ನಮಗೇನಾದ್ರೂ ಬೇಕಾಗಿದ್ರೆ ನಾವೇ ಬಂದು ಕೇಳ್ತೀವಿ. ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ, ಹೊರಡು. ಅಲ್ಲ ಸರ್, ಹೊಸಬರು ತರ ಕಾಣಿಸ್ತಾ ಇದ್ರಲ್ಲ, ಎಲ್ಲಾದ್ರೂ ಸುತ್ತಾಡೋದಿದ್ರೆ ಹೇಳಿ. ಹೇಯ್, ನಾನು ಹೇಳಿದ್ನಲ್ಲ, ಬೇಕಾಗಿದ್ರೆ ನಾನೇ ಹೇಳ್ತೀನಿ. ಸುಮ್ಮನೆ ಹೊರಡಿ ಇಲ್ಲಿಂದ. ಆಯ್ತಾಯ್ತು, ಅದಕ್ಕೆ ಯಾಕೆ ಹಂಗಾಡ್ತೀರಾ? ಕರೆದು ಹೆಣ್ಣು ಕೊಟ್ರೆ ಮಲ್ರೋಗ ಬಂದ್ ಸತ್ರಂತೆ, ಸಾಯ್ಕೊಳ್ಳಿ. ಈ ಬಾಡಿ ಯಾಕೆ ಹಿಂಗ್ ನಿಂತಿದೆ? ಹುಷಾರಿಲ್ವಾ? ಐ ಟೋಪಿ ಗಾಗಲೆಲ್ಲ. ಹೇಯ್, ಹೋಗಂತ ಹೇಳಿದ್ನಲ್ಲ, ಹೋಗ್ತೀಯಾ ಇಲ್ಲ? ಆಯ್ತಾಯ್ತು ಸರ್, ಹೋಗ್ತೀನಿ. ಒಳ್ಳೆ ಕೋಪಿಷ್ಟ ಅನ್ಸುತ್ತೆ. ಸೆಲ್ವಂ, ಇದು ತಾಳ್ಮೆ ಕಳ್ಕೊಳ್ಳೋ ಸಮಯ ಅಲ್ಲ, ಗೊತ್ತು ತಾನೆ? ಸಾರ್, ತಡಿಬಾರ್ದಾಗಿತ್ತು. ಈ ನನ್ನ ಮಗನ್ ಇಲ್ಲೇ ಕೊಚ್ಚಾಕ್ಬಿಡ್ತಾ ಇದ್ದೆ. ನನ್ನ ಮಗನ್ ನೋಡಿದ್ರೆ ರಕ್ತ ಕುದಿಯತ್ತೆ ನನ್ಗೆ. ಆ ಅರ್ಜುನನ್ ನೀವೇನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಈ ನನ್ನ ಮಗನ್ ಮಾತ್ರ ನನಗ್ ಬಿಟ್ಬಿಡಿ. ಚುಚ್ಚಿ ಚುಚ್ಚಿ ಸಾಯಿಸ್ಬೇಕಿ ನನ್ನ ಮಗನ್ಗೆ. ನರಕ ದರ್ಶನ ಮಾಡಿಸ್ಬಿಡ್ತೀನಿ ನಾನು ನನ್ನ ಮಗನ್ಗೆ.
ಮೀನಾಕ್ಷಿ, ಅದ್ ಸರಿ, ಬಿಸ್ನೆಸ್ ಮೇಲೆ ನಿಂಗೆ ಯಾಕೆ ಇಷ್ಟೊಂದು ಆಸಕ್ತಿ ಬಂತು? ಅಲ್ಲ, ಇಷ್ಟೊಂದು ಓದಿದೆಯಲ್ಲ, ನೀನ್ ಬೇರೆ ಏನಾದ್ರೂ ಮಾಡ್ಬೋದಿತ್ತಲ್ವಾ? ಅಜ್ಜಿ, ನಾನು ಆಗ್ಲೇ ಹೇಳ್ದಾಗೆ ನಮ್ಮಮ್ಮ ನಾನು ಚಿಕ್ಕವಳಿದ್ದಾಗಲೇ ತೀರ್ಕೊಂಡ್ಬಿಟ್ರು. ಆಮೇಲೆ ಅಪ್ಪ ಸುಶೀಲಮ್ಮನ ನಾನು ನೋಡೋದಕ್ಕೆ ನೇಮಕ ಮಾಡಿ ಅವ್ರ ಪಾಡಿಗೆ ಬ್ಯುಸಿ ಆಗ್ಬಿಟ್ರು. ಈ ಕಡೆ ಅಪ್ಪನ ಪ್ರೀತಿನೂ ಇಲ್ಲ, ಅಮ್ಮನ ಪ್ರೀತಿನೂ ಇಲ್ಲ. ಅಪ್ಪ ನನ್ನ ಪ್ರೀತಿ ಮಾಡ್ತಿಲ್ಲ ಅಂತ ಅಲ್ಲ, ಆದರೆ ಅವ್ರಿಗೆ ನಾನು ಕೊಡೋಷ್ಟು ಟೈಮ್ ಇರ್ತಾ ಇರಲಿಲ್ಲ. ಸದಾ ಟೂರ್ ಅಂತ ಸುತ್ತಾಡೋರು. ನಾನು ಸುಶೀಲಮ್ಮ ಇಬ್ಬರೇ ಇದ್ದಾಗ ಅಮ್ಮ ಬೇಕು ಅಂತ ಕೂಗಾಡಿ ಕಿರ್ಚಾಡಿ ರಂಪ ಮಾಡ್ತಾ ಇದ್ದೆ, ಎಗರಾಡ್ತಿದ್ದೆ. ಅಪ್ಪನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಕೋಪ ಮಾಡ್ಕೊಳ್ತಿದ್ದೆ. ಕಡೆಗೆ ಒಂದಿನ ನನ್ಗೆ ಗೊತ್ತಾದ ಸತ್ಯ ಏನಂದ್ರೆ, ಅಪ್ಪ ಅಮ್ಮ ನೆನಪಿಂದ ಹೊರಗೆ ಬರೋದಕ್ಕೋಸ್ಕರನೇ ಬಿಸ್ನೆಸ್ ಅಲ್ಲಿ ಅಡಿಕ್ಟ್ ಆದ್ರು. ಒಂದನ್ನ ಮರಿಬೇಕಾದ್ರೆ ಇನ್ನೊಂದಕ್ಕೆ ಅಡಿಕ್ಟ್ ಆಗ್ಬೇಕನ್ನೋ ಮಾತು ಅವತ್ತು ನಂಗೆ ಅರ್ಥ ಆಯ್ತು. ಅದಕ್ಕೆ ನಾನು ಬಿಸ್ನೆಸ್ ಕಡೆ ಆಸಕ್ತಿ ವಹಿಸ್ಕೊಂಡೆ. ಹಾಗಾದ್ರೂ ಅಮ್ಮನ ನೆನಪಿಂದ ಹೊರಗೆ ಬರ್ಬೋದೇನೋ ಅನ್ನೋ ಆಸೆ. ಈ ಬಿಸ್ನೆಸ್ ಅನ್ನೋದು ಒಂಥರ ನಶೆ ಇದ್ದಾಗೆ ಅಜ್ಜಿ, ಸುಳಿ ಥರ. ಒಂದ್ಸರ್ತಿ ನಶೆ ಹತ್ಕೊಂಡ್ರೆ ಆಮೇಲೆ ಇದರಿಂದ ಹೊರಗೆ ಬರೋದು ಸುಲಭ ಅಲ್ಲ. ಅಮ್ಮ ಇಲ್ಲ ಅನ್ನೋ ಕೊರಗಿಂದ ಹೊರಗೆ ಬರೋದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ದಾರಿ ಅಜ್ಜಿ. ಈಗ ಇಷ್ಟೇ ನನ್ನ ಪ್ರಪಂಚ. ನಿನ್ ಸಂಕಟ ಎಂಥದ್ದು ಅಂತ ನಮಗ ಅರ್ಥ ಆಗತ್ತೆಮ್ಮ. ಆದ್ರೆ ನಿನ್ ಮೇಲೆ ಕೊರಗಬಾರ್ದು, ಅದು ನಮ್ಮನೇಲಿರುವಾಗ. ಇಲ್ಲೋಡು, ನಿನ್ ಪಾಲಿಗೆ ನಾವೆಲ್ಲ ಇದೀವಿ ತಾನೆ.